ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕೇದವರು KCET ಅಪ್ಲಿಕೇಶನ್ಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗಳ ಬಗ್ಗೆ 4 ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ತಿಳಿಸಿದ್ದಾರೆ. ಎಲ್ಲವನ್ನೂ ಕೂಡ ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಮೊದಲನೇ ಇನ್ಫಾರ್ಮೇಶನ್ ಏನಿದೆ ಅದು ಎಕ್ಸ್ ಡಿಫೆನ್ಸ್ ಕೋಟಾವನ್ನ ಯಾವ ವಿದ್ಯಾರ್ಥಿಗಳು ಕ್ಲೇಮ್ ಮಾಡಬೇಕು ಅಂತ ಇರ್ತಾರೆ ಅವರಿಗೆ ಅಪ್ಲೈ ಆಗುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಈ ಹಿಂದೆ ಈ ಒಂದು KCET ಅಪ್ಲಿಕೇಶನ್ ನಂಬರ್ ಏನಿದೆ ಅದನ್ನ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಎಂಟರ್ ಮಾಡಿ ವಿದ್ಯಾರ್ಥಿಗಳು ಆ ಎಕ್ಸ್ ಡಿಫೆನ್ಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರು. ಬಟ್ ಈಗ ಮತ್ತೊಂದು ಆಪ್ಷನ್ ಕೂಡ ತಿಳಿಸಿದ್ದಾರೆ. ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಬಹುದು, ಇಲ್ಲದೇ ಇದ್ರೆ ಆರ್ಮಿ ನಂಬರ್ನ ಎಂಟರ್ ಮಾಡಿ ಆ ಎಕ್ಸ್ ಸರ್ವಿಸ್ ಮನ್ ಅಥವಾ ಎಕ್ಸ್ ಡಿಫೆನ್ಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿದಾರೆ. ನಂತರ ಆ ಎಕ್ಸ್ ಡಿಫೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾವಾಗ ಸಬ್ಮಿಟ್ ಮಾಡೋದು ತಿಳ್ಕೊಳ್ಳೋದಾದ್ರೆ, ಈಗ ನೀವು ರಿಜಿಸ್ಟ್ರೇಷನ್ ಮಾಡ್ತೀರಾ, ರಿಜಿಸ್ಟ್ರೇಷನ್ ಮಾಡಿದ ನಂತರ ಅಪ್ಲಿಕೇಶನ್ ಹಾಕಬೇಕಾದ್ರೆ ರಿಸರ್ವೇಷನ್ ಕ್ಲೇಮ್ ಮಾಡೋದಿರತ್ತೆ. ಅವಾಗ ಎಕ್ಸ್ ಡಿಫೆನ್ಸ್ ಕೋಟಾವನ್ನ ನೀವು ಕ್ಲೇಮ್ ಮಾಡಿದ್ರೆ ಮೊದಲಿಗೆ ಕ್ಲೇಮ್ ಮಾಡಬೇಕು. ಅದರ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಈ ಎಕ್ಸ್ ಡಿಫೆನ್ಸ್ಗೆ ಸಂಬಂಧಂತಹ ಡಾಕ್ಯುಮೆಂಟ್ ಅನ್ನು ಪಡೆದುಕೊಂಡಿರ್ತೀರಾ ಸೇವಾ ಸಿಂಧು ಪೋರ್ಟಲ್ ಇಂದ, ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿನಾ? ಇದು ಮೊದಲನೇ ವಿಷಯ. ನಂತರ ಎರಡನೇ ಅಪ್ಡೇಟ್ ಏನಿದೆ ಅದು 7 years ಸ್ಟಡಿ ಸರ್ಟಿಫಿಕೇಟ್ ಕ್ರೈಟೀರಿಯಾ ಏನಿದೆ ಅದಕ್ಕೆ ಸಂಬಂಧಿಸಿದ್ದು. ಈಗ ಆ ಕ್ರೈಟೀರಿಯಾ ಏನಿದೆ ತಿಳ್ಕೊಳ್ಳೋದಾದ್ರೆ, ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಮಿನಿಮಮ್ 7 years ಸ್ಟಡಿ ಮಾಡಿರಬೇಕು. ನಂತರ ಅದರಲ್ಲಿ ಅಟ್ಲೀಸ್ಟ್ 1 year SSLC ಆಗಿರಬೇಕು, ಇಲ್ಲದ್ರೆ ಸೆಕೆಂಡ್ PUC ಆಗಿರಬೇಕು ಅಂತ ಇದೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಅಂದ್ರೆ SSLC ಅನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿದ್ರೆ SATS ID ಇಂದ ಎಲ್ಲ ಡೀಟೇಲ್ಸ್ ಕೇದವರಿಗೆ ಸಿಗುತ್ತೆ. ಅಂದ್ರೆ 10ನೇ ತರಗತಿ ಸ್ಟಡಿ ಮಾಡೋದಂಥ ಡೀಟೇಲ್ಸ್ ಕೂಡ ಸಿಗುತ್ತೆ. ನಂತರ ಇನ್ನುಳಿದಂತಹ 6 years, ಯಾಕಂದ್ರೆ ಟೋಟಲ್ 7 years ಆಗಿರ್ಬೇಕಲ್ವಾ, ಸೊ ಅದರ ಡೀಟೇಲ್ಸ್ ಕೂಡ ಕೇದವರಿಗೆ ಸಿಗುತ್ತೆ. ಅವಾಗ ಆ ವಿದ್ಯಾರ್ಥಿಗಳು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತಿಲ್ಲ. 7 years ಸ್ಟಡಿ ಸರ್ಟಿಫಿಕೇಟ್ ಕ್ರೈಟೀರಿಯಾಗೆ ಸಂಬಂಧಿಸಿದ ಎಕ್ಸ್ಟ್ರಾ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕು ಅಂತ ಇರೋದಿಲ್ಲ. ಅದೇ ರೀತಿ ಮತ್ತೊಬ್ಬ ಯಾವ ಸ್ಟೂಡೆಂಟ್ ಇದ್ದಾರೆ, ಅವರು 7 years ಅನ್ನ ಕರ್ನಾಟಕ ಸ್ಟಡಿ ಮಾಡಿದ್ದಾರೆ. ನಂತರ SSLC 10th ಎಕ್ಸಾಮ್ ಕೂಡ ಕರ್ನಾಟಕ ರಾಜ್ಯದಲ್ಲೇ ಬರೆದು ಪಾಸ್ ಆಗಿದ್ದಾರೆ. ಅವರು ಕೂಡ ಈ 7 years ಸ್ಟಡಿ ಸರ್ಟಿಫಿಕೇಟ್ ಕ್ರೈಟೀರಿಯಾವನ್ನ ಫುಲ್ಫಿಲ್ ಮಾಡಿದ ರೀತಿ ಆಯ್ತು. ಅವರು ಕೂಡ ಯಾವುದೇ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕು ಅಂತ ಇರೋದಿಲ್ಲ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು 7 years ಅನ್ನ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿಲ್ಲ, ಇಲ್ಲದೇ ಇದ್ರೆ SSLC ಏನಿದೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಫಸ್ಟ್ PUC ಹಾಗೆ ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟ್ ಅನ್ನ ಅಂದ್ರೆ ನಿಮ್ಮ ಕಾಲೇಜಿನಿಂದ ಪಡೆದುಕೊಂಡು ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಕ್ಲಿಯರ್ ಆಯ್ತಾ? ಅಂದ್ರೆ ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯ ಒಳಗೆ 7 years ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿಲ್ಲ ಅಥವಾ SSLC ಬೋರ್ಡ್ ಎಕ್ಸಾಮ್ ಅನ್ನ ಕರ್ನಾಟಕ ರಾಜ್ಯದಿಂದ ಪಾಸ್ ಆಗಿಲ್ಲ, ಬೇರೆ ಯಾವುದೋ ಒಂದು ಸ್ಟೇಟ್ ಅಲ್ಲಿ ಪಾಸ್ ಆಗಿರ್ಬೋದು, ಅಂತಹ ವಿದ್ಯಾರ್ಥಿಗಳು ಫಸ್ಟ್ PUC ಹಾಗೆ ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟ್ ಅನ್ನ ಕಾಲೇಜಿಂದ ಪಡೆದುಕೊಂಡು ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇದು ಎರಡನೇ ಅಪ್ಡೇಟ್, ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ನಂತರ ಮೂರನೇ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈಗ ಯಾವ ವಿದ್ಯಾರ್ಥಿಗಳು ರಿಲಿಜಿಯಸ್ ಮೈನಾರಿಟಿ, ಅದೇ ರೀತಿ ಭಾಷಾ ಅಲ್ಪಸಂಖ್ಯಾತ ಅಂದ್ರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅದನ್ನ ಕ್ಲೇಮ್ ಮಾಡ್ತಾ ಇರ್ತಾರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಅವರು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸ್ಟಡಿ ಮಾಡಿದಂತಹ ಸ್ಟಡಿ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿನಾ? ಅದಂತರ 4ನೇ ಅಪ್ಡೇಟ್, ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಏನು ಅಂತ ಹೇಳಿದ್ರೆ, ಈ ಸ್ಟಡಿ ಸರ್ಟಿಫಿಕೇಟ್ಸ್ ಏನಿರುತ್ತೆ ಆ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ಈ ಹಿಂದೆ ನೀವು ಯಾವ ಸ್ಕೂಲ್ ಸ್ಟಡಿ ಮಾಡಿದ್ರ ಅಥವಾ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ರ ಅದಕ್ಕಿದಂತಹ BEO ಅಥವಾ DDPO ಆಫೀಸರ್ ಸಿಗ್ನೇಚರ್ ಇರಬೇಕು ಅಂತ ಹೇಳಿದ್ರು. ಬಟ್ ಈಗ ಆ ಕ್ರೈಟೀರಿಯಾವನ್ನ ತೆಗೆದಿದ್ದಾರೆ. ವಿದ್ಯಾರ್ಥಿಗಳು ತಾವು ಸ್ಟಡಿ ಮಾಡಿದಂತಹ ಸ್ಕೂಲ್ಗಳಿಂದ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡ್ರೆ ಸಾಕಾಗತ್ತೆ. ಅಂದ್ರೆ ಈಗ ಸ್ಕೂಲ್ಗೆ ಸಂಬಂಧಂತಹ BO ಆಫೀಸರ್ ಸಿಗ್ನೇಚರ್ ಬೇಕು ಅಂತ ಇರೋದಿಲ್ಲ. ಅದೇ ರೀತಿ ನೀವು ಕಾಲೇಜ್ ಸ್ಟಡಿ ಮಾಡಿದಂತಹ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ತಾ ಇದ್ರೆ ಆ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಸಿಗ್ನೇಚರ್ ಇದ್ರೆ ಸಾಕಾಗತ್ತೆ. DDPO ಆಫೀಸರ್ ಸಿಗ್ನೇಚರ್ ಬೇಕು ಅಂತ ಇರೋದಿಲ್ಲ. ಯಾಕೆ ಅಂತ ಕೂಡ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ಆ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿದ ನಂತರ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ DDPO ಆಫೀಸ್ ಅದೇ ರೀತಿ BO ಆಫೀಸ್ಗೆ ಹೋಗುತ್ತೆ. ಅಂದ್ರೆ ನೀವು ಅಪ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ಸ್ ಅದೇ ಆಫೀಸ್ನಲ್ಲಿ ಮುಂದೆ ವೆರಿಫೈ ಆಗತ್ತೆ. ಅದಕ್ಕೋಸ್ಕರ ಮತ್ತೆ ಆ ಸಿಗ್ನೇಚರ್ ಪಡೆದುಕೊಳ್ಳುವಂತಹ ಅವಶ್ಯಕತೆ ಈಗ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಅದನ್ನ ಅಪ್ಲೋಡ್ ಮಾಡಬಹುದು. ಅದರ ನಂತರ ವೆರಿಫಿಕೇಶನ್ BO ಆಫೀಸ್ ಅದೇ ರೀತಿ DDPO ಆಫೀಸ್ನಲ್ಲಿ ಆಗುತ್ತೆ.
ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.